ಕಮಿಷನ್ ಸ್ವೀಕರಿಸುವಾಗ ಸಿಕ್ಕಿಬಿದ್ದಿದ್ದಾರೆ ಶಿರಹಟ್ಟಿಯ ಶಾಸಕ. 1 ಕೋಟಿ ಗುತ್ತಿಗೆ ಕಾಮಗಾರಿಗೆ 11 ಲಕ್ಷ ರೂಪಾಯಿ ಡಿಮಾಂಡ್. ತಮ್ಮ ಒಡೆತನದ ಬಾಲಾಜಿ ಆಸ್ಪತ್ರೆಗೆ ಕಮಿಷನ್ ತಂದು ಕೊಡಲು ಕೇಳಿದ್ರು. ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸುತ್ತಿದ್ದ ಹಾಗೆ ಬೆಚ್ಚಿ ಬಿದ್ದಿದ್ರಂತೆ. ಅವರು ನಾನು ತಪ್ಪು ಮಾಡಿಲ್ಲ, ನನ್ನನ್ನ ಬಿಟ್ಬಿಡಿ ಅಂತ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಅಂಗಲಾಚಿದಂತಹ ವಿಚಾರವಾಗಿಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. 1 ಕೋಟಿ ಗುತ್ತಿಗೆ ಕಾಮಗಾರಿ, ಆ ಒಂದು ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ನಡೆದಂತಹ ವ್ಯವಹಾರ, ಇದಕ್ಕೆ ಸಂಬಂಧಿಸಿದ ಆಡಿಯೋ ಕೂಡ ಹೊರಗೆ ಬಂದಿತ್ತು. ಅದಾದ ನಂತರವೂ ಕೂಡ ಈ ಶಾಸಕರು ಎಚ್ಚೆತ್ತುಕೊಳ್ಳಿಲ್ವಾ ಅನ್ನುವಂತಹ ಪ್ರಶ್ನೆ, ಅಥವಾ ಇದೇನ್ ರೆಗ್ಯುಲರ್ ಆಗಿದೆಯಲ್ಲ ಸೊ ಹಾಗಾಗಿ ಅವರಿಗೆ ಸಿಕ್ಕಾಕೊಳ್ಳಲ್ಲ ಅನ್ನುವಂತಹ ಭಂಡತನಾನ, ಅಥವಾ ತಮ್ಮದೇ ಆಸ್ಪತ್ರೆಯಲ್ಲಿ ನಡೆದಂತಹ ವ್ಯವಹಾರ ಆಗಿದ್ರಿಂದ ಆ ರೀತಿಯ ಟ್ರ್ಯಾಪ್ಗಳೇನು ಆಗಲ್ಲ ಅನ್ನುವಂತಹ ಭ್ರಮೆನ ಗೊತ್ತಿಲ್ಲ. ಈ ಗುತ್ತಿಗೆದಾರ ವಿಜಯ್ ಎಂಬುವರು ಈ 1 ಕೋಟಿ ಕಾಮಗಾರಿಗೆ 11% ಕಮಿಷನ್ ಕೊಡೋ ವಿಚಾರದಲ್ಲಿ ಅಸಮಾಧಾನಗೊಂಡಿದ್ರು. ಕಾಮಗಾರಿ ಹೋದ್ರೂ ಪರವಾಗಿಲ್ಲ, ಇಂಥವ್ರನ್ನ ಮಟ್ಟ ಹಾಕಬೇಕು ಅನ್ನುವಂತಹ ನಿಲುವಿಗೆ ಬಂದಿದ್ರು. ಹಾಗಾಗಿ ದೂರನ್ನ ದಾಖಲು ಮಾಡಿದ್ರು ಅಂತ ತಿಳಿದು ಬರ್ತಾ ಇದೆ. ಅವರದ್ದೇ ಇನ್ಫಾರ್ಮೇಶನ್ ಆಧಾರದ ಮೇಲೆ ಈಗ ಬಿಜೆಪಿ ಶಾಸಕರು ತಗಲು ಹಾಕೊಂಡಿರುವುದು. ಒಂದು ಕಡೆಯಲ್ಲಿ ಕಮಿಷನ್ ಆರೋಪ ಮಾಡ್ತಾರೆ ಬಿಜೆಪಿ ನಾಯಕರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಈಗ ಒಬ್ಬ ಶಾಸಕನ ಬಂಧನ ಆಗಿರೋದ್ರಿಂದ ಏನ್ ಪ್ರೊಸೀಜರ್, ಯಾವ ರೀತಿಯಾದಂತಹ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾಗ? ದಿವ್ಯಾ, ಏನಂದ್ರೆ ಈಗಾಗಲೇ ಈ 3 ಜನ ಆರೋಪಿಗಳನ್ನ ಬಂಧನಕ್ಕೊಳಪಡಿಸಿದರೆ ಅದರಲ್ಲಿ ಕೂಡ ಪ್ರಮುಖ ಆರೋಪಿಯಾಗಿ ಶಾಸಕರು ಇರುವಂಥದ್ದು. ಶಾಸಕರು ಇರೋ ಹಿನ್ನೆಲೆಯಲ್ಲಿ ಸ್ಪೀಕರ್ಗೆ ಮಾಹಿತಿಯನ್ನು ರವಾನೆಯನ್ನು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಈ ರೀತಿಯ ಪ್ರಕರಣಗಳೇನಿರುತ್ತೆ, ಈ ರೀತಿಯ ಪ್ರಕರಣಗಳು ಬಂಧನಕ್ಕೊಳಪಡಿಸುವಂಥ ಮಾಹಿತಿಗಳನ್ನು ಸ್ಪೀಕರ್ಗೆ ಮಾಹಿತಿಯನ್ನು ರವಾನೆಯನ್ನು ಮಾಡಬೇಕು. ಈಗಾಗಲೇ ಲೋಕಾಯುಕ್ತ ಪೊಲೀಸರು ಸ್ಪೀಕರ್ಗೆ ಮಾಹಿತಿಯನ್ನು ಪತ್ರದ ಮೂಲಕ ರವಾನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ಮಾಹಿತಿಯನ್ನು ರವಾನೆ ಆದ ಬಳಿಕ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸಬೇಕಾಗುತ್ತೆ. ಹಾಜರುಪಡಿಸಿ ಅವರನ್ನು ಪೊಲೀಸ್ ಕಸ್ಟಡಿಗೆ ಅವಶ್ಯಕತೆಗಳು ಬಿದ್ದರೆ, ಯಾಕಂದರೆ ಸಾಮಾನ್ಯವಾಗಿ ಈ ರೀತಿಯ ಪ್ರಕರಣಗಳಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಂಥ ಪ್ರಕರಣಗಳೇನಿತ್ತು, ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವರನ್ನು ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥ ಸಾಧ್ಯತೆಗಳೇ ಅತಿ ಇರುವಂಥದ್ದು. ಅಂದರೆ ಗದಗದಲ್ಲಿ ಬಂಧನಕ್ಕೆ ಒಳಪಡಿಸಿದ್ರು ಕೂಡ ಅವರನ್ನು ಬೆಂಗಳೂರಿನಲ್ಲೇ ಜನಪ್ರತಿನಿಧಿಗಳ ನ್ಯಾಯಾಲಯ ಏನಿದೆ ಅಥವಾ ನ್ಯಾಯಾಧೀಶರ ಮನೆ ಏನಿದೆ ಅಲ್ಲಿಗೆ ಹಾಜರುಪಡಿಸಬೇಕು. ಹಾಜರುಪಡಿಸಿ ಮುಂದಿನ ಪ್ರಕ್ರಿಯೆಗಳಿತ್ತು ಆ ಪ್ರಕ್ರಿಯೆಯನ್ನು ಮಾಡಬೇಕಾಗಿರುವಂಥದ್ದು. ಯಾಕೆಂದರೆ ಈಗ ಚಂದ್ರು ಲಮಾಣಿಯವರ ಬಂಧನ ಆಗಿದೆ. ಬಂಧನ ಆದ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗ್ತದೆ ಮತ್ತು ಅವರ ಆಸ್ಪತ್ರೆಯಲ್ಲೂ ಕೂಡ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇರುವಂಥದ್ದು. ಅಲ್ಲಿ ಹೆಚ್ಚುವರಿಯಾಗಿ ಯಾವುದಾದ್ರೂ ಮಾಹಿತಿಗಳು ಅಥವಾ ಯಾವುದಾದ್ರೂ ದಾಖಲೆಗಳು ಸಿಕ್ಕಿದ್ರೆ ಪ್ರತ್ಯೇಕವಾಗಿ ಪ್ರಕರಣವನ್ನು ದಾಖಲನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಂಥ ಪ್ರಕರಣ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು FIR ದಾಖಲಾಗಿದೆ. ಜೊತೆಗೆ ಅಧಿಕ ಆಸ್ತಿ ಗಳಿಕೆ ಏನಾದರೂ ದಾಖಲೆಗಳು ಪೂರಕವಾಗಿ ಸಿಕ್ಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಾದಂಥದ್ದು. ಸದ್ಯಕ್ಕೆ ಈಗ ಈ ಪ್ರಕರಣ ಏನಿತ್ತು ಅಂದರೆ ಹಣದ ಪಡ್ಕೊಂಡಂಥ ಪ್ರಕರಣ ಏನಿತ್ತು, ಕಮಿಷನ್ ಹಣವನ್ನು ಪಡ್ಕೊಂಡಂಥ ಪ್ರಕರಣ ಏನಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಅಥವಾ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಂಥ ಕೆಲಸಗಳನ್ನು ಕೂಡ ಮಾಡುವಂಥದ್ದು. ದಿವ್ಯಾ, ಲೋಕಾಯುಕ್ತ ಖೆಡ್ಡಕ್ಕೆ ಬಿಜೆಪಿ ಶಾಸಕ ಲಮಾಣಿ ಸೆರೆ ಸಿಕ್ಕಿದ್ದಾರೆ. ಚಂದ್ರು ಲಮಾಣಿ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮುಂದುವರೆದಿದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಶಾಸಕರು. 5 ಲಕ್ಷ ಹಣವನ್ನ ಲಂಚದ ರೂಪದಲ್ಲಿ ಪಡಿತಾ ಇದ್ದ ಹೊತ್ತಲ್ಲಿ ಗದಗದ ಮನೆ ಮತ್ತು ಅವರ ಆಸ್ಪತ್ರೆಯಲ್ಲಿ ಮುಂದುವರೆದಂತಹ ತಲಾಶ್ ನಡೆದಿದೆ. 2 ದಿನದ ಹಿಂದೆಯೇ ಆಡಿಯೋದಲ್ಲಿ ಈ ಒಂದು ಡೀಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ಒಂದು ಹೊರಗೆ ಬಂದಿತ್ತು. ಅದರ ಆಧಾರದ ಮೇಲೆ FIR ದಾಖಲಾಗಿತ್ತು. ಬಳಿಕ ಇವತ್ತು ಮುಂಗಡ ಹಣ ಪಾವತಿಯ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಅವರು ಟ್ರ್ಯಾಪ್ಗೆ ಒಳಗಾದ್ರು. ಆಡಿಯೋ ಹೊರಗೆ ಬಂದಾಗಲೇ ಅವರು ಎಚ್ಚೆತ್ಕೊಂಡು ಇದರಿಂದ ಹಿಂದೆ ಸರಿದಿದ್ರೆ ಇವತ್ತಿನ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಆದರೆ ಬಂಡತನವನ್ನ ಪ್ರದರ್ಶನ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, 2 ದಿನಗಳ ಹಿಂದಷ್ಟೇ ಒಂದು ಆಡಿಯೋ ಲೀಕ್ ಆಗುತ್ತೆ. ಆ ಆಡಿಯೋ ನಂತರವೂ ಕೂಡ ಈ ಶಾಸಕರು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಏನ್ ಅರ್ಥೈಸ್ಕೊಳ್ಬೇಕು? ಆಮೇಲೆ ಈ ಆಡಿಯೋ ಆಧಾರದ ಮೇಲೆ FIR ನ ಮಾಡ್ಕೊಳ್ಳಾಗಿತ್ತಾ ಅಥವಾ ಇವತ್ತಿನ ಈ ವಿಜಯ್ ಅವರ ದೂರಿನ ಆಧಾರದ ಮೇಲೆ? ದಿವ್ಯಾ, ಈ ಆಡಿಯೋ ಎಲ್ಲೂ ಕೂಡ ವೈರಲ್ ಆಗಿರಲಿಲ್ಲ. ಇದು ಕೇವಲ ಏನು ಗುತ್ತಿಗೆದಾರ ಮತ್ತು ಚಂದ್ರ ಲಮಾಣಿ ಅಂದರೆ ಶಾಸಕ ಇಬ್ಬರ ನಡುವೆ ನಡೆದಂಥ ಮಾತುಕತೆಯ ಸಂಭಾಷಣೆ ಆಡಿಯೋ ತುಣುಕುಗಳು. ಅದನ್ನು ಆತ ಎಲ್ಲೂ ಕೂಡ ವಿಜಯ್ ಏನಿದ್ದಾನೆ, ವಿಜಯ್ ಪೂಜಾರಿ, ಆತ ಎಲ್ಲೂ ಕೂಡ ಅದನ್ನು ವೈರಲನ್ನು ಮಾಡಿರೋದಿಲ್ಲ. ಯಾಕೆಂದರೆ ಅದನ್ನು ಖುದ್ದಾಗಿ ತೆಗೆದುಕೊಂಡು ಹೋಗ್ತಾರೆ. ಖುದ್ದಾಗಿ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಡಬೇಕಾಗಿರುವಂಥದ್ದು. ಯಾಕೆಂದರೆ ಯಾವುದೋ ಒಬ್ಬ ಶಾಸಕನ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪೂರಕ ದಾಖಲೆಗಳ ಅನಿವಾರ್ಯತೆ ಇತ್ತು.
ಅನಿವಾರ್ಯತೆ ಇದ್ದ ಹಿನ್ನೆಲೆಯಲ್ಲಿ ಆಡಿಯೋ ರೆಕಾರ್ಡ್ ಅನ್ನ ಮಾಡಿಕೊಂಡು ಖುದ್ದಾಗಿ ಲೋಕಾಯುಕ್ತ ಪೊಲೀಸರನ್ನ ಭೇಟಿ ಮಾಡಿ ಈ ರೀತಿಯಲ್ಲಿ ಚಂದ್ರು ಲಮಾಣಿ ಅವರು ನನಗೆ ಹಣಕ್ಕಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಎಂದು 11% ಕಮಿಷನ್ ಅನ್ನ ಕೇಳ್ತಾ ಇರೋಂಥದ್ದು. ಅಂದ್ರೆ 1 ಕೋಟಿಯ ಕಾಮಗಾರಿ ಅದು. ಆ ಕಾಮಗಾರಿಯಲ್ಲಿ 11 ಲಕ್ಷ ಹಣವನ್ನ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು 12 ದಿನದ ಒಳಗಾಗಿ 5 ಲಕ್ಷ ಮುಂಗಡ ಹಣವನ್ನ ಕೊಟ್ಟರೆ ಮಾತ್ರ ಮುಂದಿನ ಪ್ರೊಸೆಸ್ ಅನ್ನ ಮಾಡ್ತೀನಿ ಅಂತೇಳಿ ಒಂದು ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ ಅಂತೇಳಿ ವಿಜಯ್ ಬಳಿಯಲ್ಲಿ ಬರುವಂತ ವಿಚಾರಗಳು. ಅದನ್ನ ಲೋಕಾಯುಕ್ತ SP ಸಿದ್ಲಿಂಗಪ್ಪ ಅವರ ಬಳಿಯಲ್ಲಿ ಹೇಳ್ಕೊಂಡ ಬಳಿಕ ಯಾವತ್ತು ಆ ಹಣವನ್ನ ಏನು ಸಂದಾಯ ಮಾಡುವಂತ ಒಂದು ದಿನಾಂಕವನ್ನ ನಿಗದಿಯನ್ನ ಮಾಡಿ ಅದಾದ ಬಳಿಕ ಸಂದಾಯದ ಮಾಡುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಟ್ರಾಪ್ ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡೋಣ ಅಂತೇಳಿ ಕಳೆದ 2 ದಿನಗಳಿಂದ ಕೂಡ ಲೋಕಾಯುಕ್ತ ಪೊಲೀಸರು ಇದರ ಬಗ್ಗೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಇವತ್ತು ಸರಿಸುಮಾರು 12 ಗಂಟೆ ಸಂದರ್ಭದಲ್ಲಿ ಚಂದ್ರು ಲಮಾಣಿ ಅವರು ಆಸ್ಪತ್ರೆ ಅಂದ್ರೆ ಅವರ ಮಾಲೀಕತ್ವದ ಆಸ್ಪತ್ರೆಯಲ್ಲೇ ಸಿಗ್ತಾರೆ. ಅದಕ್ಕೆ ಹಣವನ್ನ ಅಲ್ಲಿಯೇ ಕೊಡಬೇಕು ಅಂತೇಳಿ ಒಂದು ತೀರ್ಮಾನವನ್ನ ಮಾಡಿಕೊಂಡು ಲೋಕಾಯುಕ್ತ ಪೊಲೀಸರ ಜೊತೆಯಲ್ಲಿಯೇ ಹೋಗಿ ಟ್ರಾಪ್ ಅನ್ನ ಮಾಡಿರುವಂತದ್ದು. ಟ್ರಾಪ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಶಾಸಕ ಚಂದ್ರು ಲಮಾಣಿ ಇರ್ಬೋದು, ಜೊತೆಗೆ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮಂಜುನಾಥ್ ಮತ್ತು ಗುರುನಾಯಕ್ ಅಂತೇಳಿ ಇಬ್ಬರು PAಗಳಿದ್ರು. ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅವರು ಕೂಡ ಹಣವನ್ನ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿ ಹಣವನ್ನ ಎಣಿಸುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಅವರನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ. ಆಡಿಯೋ ಆಧಾರದ ಮೇಲೆ ದೂರನ್ನ ದಾಖಲು ಮಾಡಿದ್ರು ವಿಜಯ್ ಅವರು. ಆದರೆ ಒಬ್ಬ ಶಾಸಕನ ಮೇಲೆ ಮಾಡ್ತಾ ಇರುವಂತಹ ಗಂಭೀರ ಸ್ವರೂಪದ ಆರೋಪ ಆಗಿರೋದ್ರಿಂದ ಸಹಜವಾಗಿ ಆಡಿಯೋಗಳನ್ನ ಸಾಕ್ಷ್ಯವಾಗಿ ಅಷ್ಟು ಗಂಭೀರವಾಗಿ ಪರಿಗಣಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಮತ್ತೊಂದು ಹಂತಕ್ಕೆ ಹೋಗಲೇಬೇಕಾಗಿತ್ತು. ಅದು ಇವತ್ತಾಗಿದೆ.